ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವ್ರ ರೆಸಿಪಿ ನೋಡ್ಬಿಟ್ಟು ನಾನು ಅಡುಗೆ ಮಾಡೋದೇ ಮರ್ತೋಯ್ತದೆ. ಹಿಂಗೋ ಮಾಡ್ಕೊ ತಿಂತೈತೆ, ಅದೇನೋ ನೋಡ್ಕೊ ಬತ್ತೋ ರೆಸಿಪಿ ಗೊತ್ತಿಲ್ಲ ನಂಗಂತೂ ಆಯ್ತಿಲ್ಲ. ಯಾವ ಸ್ಟೈಲಲ್ಲಿ ತಿಂತವ್ರೆ ನೋಡಿ ಗುರು, ಬಾ ದೇವ. ಇವರೆಲ್ಲ ಪ್ರೇಕ್ಷಕರು. ಮೀನು ಇಲ್ಲಿ ನಮ್ಮ ಮಾದೇಶ್ ಅವರು ಮೀನು ಯಾಕೆ ನಾನ್ ವೆಜ್ ಮಾಡಲ್ಲ, ಅದಕ್ಕೆ ಇದಕ್ಕೆ ಬರೋದವರು ಬಾಡ. ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಲಾಗು ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮದುವೆಗೆ ಹೋಗಿದ್ವಿ. ಅವತ್ತು ಗುರುವಾರ ಆಗಿತ್ತು, ಹಂಗಾಗಿ ಲೇಟಾಗೆ ದಾರ ಇತ್ತು ಅಂತ ಹೇಳಿ ನಾವು ಲೇಟಾಗಿ ಹೋಗಿದ್ವಿ. ನಾವು ಹೋಗೋಷ್ಟೊತ್ತಿಗೆ ನಾವು ಹೋಗಿದ್ದಕ್ಕೂ ಅದು ತಾಲಿ ಕಟ್ಟಿದ್ದಕ್ಕೂ ಒಂದೇ ಆಯಿತು. ಆವಾಗ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದು, ಹಾಲು ಟೈಮ್ಗೆ ಹೋದ್ವಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತೆಲ್ಲ ನಿಂತಿದ್ದು ಅವರು ಫ್ರೆಂಡ್ ಹತ್ರನೇ, ನಾನು ನಿಂತಿದ್ದೆ. ಅದಾದಮೇಲೆ ನಾವು ಹಾಲು ಉದ್ಬಿಟ್ಟು ಬಂದ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕಾಗಿತ್ತು ಹುಣಸೂರಲ್ಲಿ. ಫಸ್ಟ್ ಟೈಮ್ ನಾನು ಅಲ್ಲಿಗೆ ಹೋಗ್ಬೇಕು ಅಂತ ತುಂಬ ಸರಿ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಹೋಗಿದ್ದು. ಮೈಸೂರು ಟು ಮಡಿಕೇರಿ ಹೈವೇ, ಪಿರಿಯಾಪಟ್ಟಣದ ಹೈವೇಲೇ ಇರೋದು. ತುಂಬಾ ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಮಠ. ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ಬಂದಿದ್ದು. ಅಲ್ಲಿ ಮದುವೆಯಲ್ಲಿ ಹೋಗಿ ಹಾಲು ಉದ್ಬಿಟ್ಟು ಇಲ್ಲಿ ಮಠಕ್ಕೆ ಹೋಗೋದ ಅಂತ ಹೇಳಿ ಬಂದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲೂ ನಮ್ಮ ಹಸ್ಬೆಂಡ್ಗೆ ಕೆಲಸದ್ದು ಫೋನು ಫುಲ್ ಬ್ಯುಸಿ ಆಗಿದ್ದರು. ಅದಾದಮೇಲೆ ಅಂತ ಹೇಳಿ ಅಲ್ಲಿ ಹೊರಗಡೆ ಏನು ಜಾಸ್ತಿ ಮಾತಾಡೋಂಗಿಲ್ಲ ಅಂತ ಹೇಳಿ ಬಂದು ಒಂದು ಗಿಫ್ಟ್ ತಗೋಬೇಕಾಗಿದ್ದು ಗಿಫ್ಟ್ ತಗೊಂಡು ಬಂದು ರಿಸೆಪ್ಷನ್ಗೆ ಇನ್ನೂ ನಿಲ್ಲಿಸಿರಲಿಲ್ಲ ಅಂತೇಳಿ ಊಟಕ್ಕೆ ಬಂದು ಊಟ ಮಾಡ್ಕೊಂಡು ರಿಸೆಪ್ಷನ್ಗೆ ಹೋಗ್ತಾ ಇದ್ದಾರೆ ನೋಡಿ. ಸ್ವಲ್ಪ ಹೊತ್ತಲ್ಲೇ ಕೂತಿದ್ದು, ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಫೋಟೋ ಹೊಡಿಸ್ಕೊಂಡು ನಮ್ಮ ದೊಡ್ಡಮ್ಮರ ಮನೆಗೆ ಹೋಗ್ಬೇಕಾಗಿತ್ತು ಅಂತ ಬಂದು ಸಂಜೆ ಆಗಿತ್ತು. ನಮ್ಮ ಅಣ್ಣವರು ಮತ್ತು ಬಾವರೆಲ್ಲ ಹೊಲ್ದ ಹತ್ರ ನಮ್ಮದು ಬಾವಿ ಇದೆ, ಅಲ್ಲಿ ಮೀನು ಹಿಡಿತಿದ್ದೀವಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಬೇಗನೆ ಬಂದು ಹೊಲ್ದ ಹತ್ರ ಹೋಗಿದ್ರು. ಇಲ್ಲಿ ಎಲ್ಲ ಮೀನು ಹಿಡ್ಕೊಬಂದು ಫುಲ್ ಕ್ವಾಟ್ಲೆ ಅಂದರೆ ಕ್ವಾಟ್ಲೆ. ಚಿಕ್ಕಪ್ಪನ ಮಗ ತಮ್ಮ, ನಂಗೆ ತಮ್ಮ ಆಗಬೇಕು. ಇವರು ವೀಡಿಯೋ ಮಾಡ್ತೀನಿ ಅಂದ್ರೆ ಮುಖ ಮುಚ್ಕೊಬಿಡ್ತಾನೆ, ವೀಡಿಯೋ ಎಲ್ಲದೂ ಮಾಡ್ತಾಳೆ ಅಂತ ಹೇಳಿ ಬೈತಿದ್ದ. ಇಲ್ಲಿ ಎಲ್ಲ ಮೀನು ಹಿಡ್ಕೊಂಬಂದಿದ್ರು, ಅದನ್ನು ಒಂದೇ ಮನೇಲಿ ಮಾಡೋದ ಅಂತ ಬೇಡ ಅಂತ ಹೇಳಿ ಎಲ್ಲರ ಮನೆಗೂ 4 ಜನ, ನನ್ನ ತಮ್ಮ, ನಮ್ಮ ಅಣ್ಣ ಮತ್ತು 2 ಅಣ್ಣಂದಿರು ಅವ್ರು ಹೋಗಿದ್ರು. ಅದಕ್ಕೋಸ್ಕರ ಅವ್ರಿಗೆ ಎಷ್ಟೆಷ್ಟು ಅದರಲ್ಲಿ ಎಷ್ಟೆಷ್ಟು ಬರುತ್ತೆ ಭಾಗ ಅಂತ ಹೇಳಿ ನಮ್ಮ ದೊಡ್ಡಮ್ಮ ನಮ್ಮ ಅಣ್ಣನ ಕೈಲಿ ಮಾಡಿಸ್ತಾ ಇತ್ತು. ಇಲ್ಲಿ ಎಲ್ಲರೂ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ ಭಾಗ ಮಾಡ್ತಾಯಿದ್ರು. ಅದನ್ನೆಲ್ಲ ಭಾಗ ಮಾಡಿಕೊಂಡು ಮತ್ತು ಅದೇ ಇನ್ನೊಂದು ಮೀನಿತ್ತು, ಅದು ಹಾವು ಥರ ಇತ್ತು ಆ ಮೀನು. ನಂಗೆ ಅದನ್ನು ನೋಡಿದ್ರೇ ತುಂಬ ಭಯ ಆಯ್ತಿತ್ತು. ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾಯಿದ್ರು. ನಾ ಮದುವೆಯಿಂದ ಬಂದು ಡ್ರೆಸ್ ಅಷ್ಟೇ ಚೇಂಜ್ ಮಾಡಿದ್ದೆ, ಜ್ಯುವೆಲರಿ ಎಲ್ಲ ಚೇಂಜೇ ಮಾಡಿರಲಿಲ್ಲ. ಮೀನು ಒಂದು ಏಟ್ಲಿಗೆ ಬಂದು ನೋಡ್ತಾ ನಿಂತಿದ್ದೆ. ನಮ್ಮ ಹಸ್ಬೆಂಡು ಮಾಡ್ಕೋ ವೀಡಿಯೋನ ಮಾಡು ಅಂತ ಹೇಳಿ ಅವರೇ ಮಾಡಿಸಿದ್ದು, ನಾನೇನು ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಮಾಡು ಅಂತ ಹೇಳ್ತಾರೆ, ಸಪೋರ್ಟ್ ಮಾಡ್ತಾರೆ, ಬಟ್ ನೀನೇ ವೀಡಿಯೋ ಮಾಡಬೇಕು ಅಂತ ಹೇಳ್ತಾರೆ, ಮಾಡು ಅಂತ ಹೇಳ್ತಾರೆ ಅಷ್ಟೇ. ನಮ್ಮ ಇವನು ತಮ್ಮ ಬಂದ, ಇವನು ಹೋಗಿದ್ದ. ಅವನು ಅವ್ರ ಮನೇಲಿ ಮಾಡಲಿಲ್ಲ, ನಮ್ಮ ಮನೇಲೇ ಮಾಡಿದರು. ಮತ್ತು ಕಬಾಬು ಮತ್ತು ಫಿಶ್ ಸಾಂಬಾರು ಮಾಡಿದರು. ಇದು ನನ್ನ ತಮ್ಮ ತಗೋಗೋಕೆ ಮನೆಗೆ ಅಂತ ಹೇಳಿ ಕವರ್ ತೊಗೊಂಬಂದು ಮನೆಗೆ ತಗೊಂಡು ಹೋಗ್ತಿದ್ದ. ಅದೆಲ್ಲ ಎಲ್ಲರೂ ಹಂಚ್ಕೊಂಡ್ರು. ನಮ್ಮ ಮನೆ ಹತ್ರನೇ ಅಲ್ಲಿ ಉಜ್ಜಿದ್ರು. ಕ್ಲೀನ್ ಮಾಡಿದ್ದು ಮೀನೆಲ್ಲನೂ ಅದನ್ನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಇಲ್ಲಿ ಮೀನು ನೋಡಿದ್ರೆ ತುಂಬ ಭಯ. ನನ್ನ ತಮ್ಮ ನನಗೆ ಎದುರಿಸೋಕೆ ಬಂದುಬಿಟ್ಟಿದ್ದೆ. ತುಂಬ ಭಯ ಆಯ್ತದೆ ಈ ಮೀನು ನೋಡಿದ್ರೆ. ನನಗಂತೂ ತುಂಬ ಭಯ ಅಂದರೆ ಭಯ. ಅದೆಲ್ಲ ಮೀನೆಲ್ಲ ಕ್ಲೀನ್ ಮಾಡಿ ಮನೇಲಿ ಸಾಂಬಾರು ಕೂಡ ಬೇಗ ಆಗಿತ್ತು. ಮೀನು ಕ್ಲೀನ್ ಮಾಡ್ತಿದ್ರೆ ಮಸಾಲೆ ಎಲ್ಲನೂ ರುಬ್ಕೊಂಡಿದ್ರು ಮನೇಲಿ, ಅದಕ್ಕೋಸ್ಕರ ಬೇಗನೆ ಮೀನು ಸಾಂಬಾರು ರೆಡಿಯಾಗಿತ್ತು. ಇಲ್ಲಿ ಇಲ್ಲೇ ಟೈಮ್ ಜಾಸ್ತಿ ಆಗಿಬಿಡ್ತು. ಮೀನೆಲ್ಲ ಹಂಚೋದು ಒಬ್ಬೊಬ್ಬರಿಗೆ. ಮತ್ತು ಈ ಮೀನು ಸುಮ್ಮನೆ ಹಿಡ್ಕೊಂಬಂದಿದ್ರು, ಅದನ್ನೇ ಏನೂ ಜಾಸ್ತಿ ಮನೆಯಲ್ಲ. ಒಂದು ಮನೆಗೆ ಒಂದು ಮೀನು ತೊಗೊಂಡು ಕಬಾಬ್ ಮಾಡಿಕೊಂಡ್ರು ಅಷ್ಟೇ. ಮನೆ ವೇಸ್ಟ್ ಆಯಿತು ಮೀನು. ಅದು ತಗೊಂಡು ಬಿಟ್ಬಿಟ್ರು, ನಾವು ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನು ನನ್ನ ಅಕ್ಕನ ಮಗ ಅವ್ನ ಬರ್ತಡೇ ಆಗಿ 3 ಡೇಸ್ ಆಗಿತ್ತು. ಇಲ್ಲಿ ಊರಿಗೆ ಬಂದು ಎಲ್ಲರೂ ಇರ್ತಾರೆ ಅಂತೇಳಿ ಮತ್ತೆ ಕೇಕ್ ತರಿಸ್ಕೊಂಡು ಕೇಕ್ ಕೊಯ್ತಿದ್ದ. ಯಾರೇ ಆದರೂ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಜೊತೆಲೇ ಇರ್ತಾರೆ ಅಲ್ವಾ, ಹಂಗಾಗಿ ತುಂಬ ಇಷ್ಟಪಡ್ತಾರೆ. ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿದ್ದೀವಿ. ನಮ್ಮ ಭಾವ, ಅಕ್ಕ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮ ಅಮ್ಮ, ನಮ್ಮ ದೊಡ್ಡಮ್ಮ, ತಂಗಿ, ಆಲ್ಮೋಸ್ಟ್ ಎಲ್ಲರೂ. ಇವರು ಮಂಡ್ಯದವರು, ನಮ್ಮ ಅಕ್ಕನ ಮಗ, ನಮ್ಮ ದೊಡ್ಡಮ್ಮನ ಮಗ ಎಲ್ಲರೂ ಇರ್ತಾರೆ ಅಂತೇಳಿ ತುಂಬ ಖುಷಿ. ಏನೇ ಫಂಕ್ಷನ್ ಅವ್ನು ಬರ್ತಡೇ ಮುಗ್ದು 3 ದಿನ ಆಗೈತೆ, ಆದರೂ ಎಲ್ಲರೂ ಇದ್ದಾರಲ್ಲ ಅಂತ ಹೇಳಿ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಕೇಕ್ ತರಿಸ್ಕೊಂಡು ಮತ್ತೆ ಎಲ್ಲರಿಗೂ ಸೆಲೆಬ್ರೇಷನ್ ಮಾಡ್ಕೋತಿದ್ದ. ತುಂಬ ಖುಷಿ ಆಯಿತು.
ಆಗಿತ್ತು. ನಾವು ಹಾಗೆ ವೀಡಿಯೋ ಮಾಡ್ಕೊಂಡೆ, ನಮ್ಮ ಹಸ್ಬೆಂಡೇ ವೀಡಿಯೋ ಮಾಡ್ಕೊ ಅಂತ ಹೇಳಿ ಫೋರ್ಸ್ ಮಾಡಿದ್ದು. ನಾನು ಮರ್ತ್ಕೊಂಡೇ ಬಿಡ್ತೀನಿ ವೀಡಿಯೋ ಮಾಡೋದು, ಅವಾಗ ಮಾಡ್ಕೊ ಅಂತ ಹೇಳಿ ಅವರೇ ಫೋರ್ಸ್ ಮಾಡಿದ್ರು. ನಾನು ಎಲ್ಲರೂ ಕ್ಯಾಪ್ಚರ್ ಮಾಡ್ತಿದ್ದೆ, ನಾನು ಚೆನ್ನಾಗಿಲ್ಲ ಬೇಡ ಮಾಡಬೇಡ ಅಂತ ಎಲ್ಲ ಹೇಳ್ತಿದ್ರು. ಆದರೂ ಇರಲಿ ಒಂದು ಮೆಮೊರೀಸ್ ಅಂತ ಹೇಳಿ ನಾನು ವೀಡಿಯೋ ಮಾಡ್ಕೊಂಡೆ. ತುಂಬ ನಮ್ಮ ಫ್ಯಾಮಿಲಿ ಇದೊಂದು ಚಂದ, ಎಲ್ಲರೂ ಇರ್ತಾರೆ. ಫಂಕ್ಷನ್ಗಳು ಅಂದರೆ ಇದು ಇವಾಗ ಕಡಿಮೆ, ಫಸ್ಟ್ ಎಷ್ಟು ಫಂಕ್ಷನ್ ಇರ್ತಿದ್ದೋ ಗೊತ್ತಾ, ತುಂಬಾ ಚೆನ್ನಾಗಿರ್ತಿತ್ತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊರಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಯುಗಾದಿ ಹಬ್ಬ ಇತ್ತು ಅಂತೇಳಿ ಯುಗಾದಿ ಹಬ್ಬನ ಬೆಂಗಳೂರಲ್ಲೇ ಮಾಡೋದ ಅಂತ ಹೇಳಿ ನಾವು ಬೆಂಗಳೂರಿಗೆ ಬಂದ್ವಿ. ಅದು ಕಂಟಿನ್ಯೂ ವಿಡಿಯೋ ಇಲ್ಲೇ ಆ್ಯಡ್ ಮಾಡಿದ್ದೀನಿ, ನೋಡಿ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯ ಸಿದ್ದೇಶ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತು ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಏನು ಸ್ಟಾರ್ಟ್ ಮಾಡ್ತಿಲ್ಲ, ಈಗ 12 o'clock ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ತಿನ್ಕೊಂಡು ನಾವು ತಿಂಡಿ ಮಾಡಿಕೊಂಡು ರೆಸ್ಟ್ ಮಾಡ್ತಿದ್ದೀವಿ. ಈಗ ಹಬ್ಬದೂಟ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನೇನು ರೆಡಿಯಾಗಿಲ್ಲ, ಸಂಜೆ ರಾಯರ ಮಠಕ್ಕೆ ಹೋಗೋದ ಅಂತ ಹೇಳಿ ಇನ್ನೂ ರೆಡಿಯಾಗಿಲ್ಲ. ಸಂಜೆ ಹೋಗ್ಬೇಕಾದ್ರೆ ಸ್ಯಾರಿ ಹಾಕೊಂಡು ರೆಡಿ ಆಗೋದ ಅಂತೇಳಿ. ನಮ್ಮ ಹಸ್ಬೆಂಡ್ ಏನೋ ಒಂದು ಹೊಸ ರೆಸಿಪಿ ಅಂತ, ಏನು ಅಂತ ಗೊತ್ತಿಲ್ಲ, ಏನೇನೋ ಮಾಡ್ತವ್ರೆ. ಬನ್ನಿ ನೋಡೋದೆ. ಬೆಳಗ್ಗೆ ಉಪ್ಪಿಟ್ಟು ಕೂಡ ಅವರೇ ಮಾಡಿದ್ರು, ಸೂಪರಾಗಿತ್ತು. ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀನಿ. ಇವಾಗ ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ. ತಗೋತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ಏನಿದು? ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ. ಏನ್ ರೆಸಿಪಿ? ಮತ್ತೆ ಎಲ್ಲಿ ನೋಡ್ಕೊ ಬಂದೆ? ಏನ್ ಮಾಡ್ತಿದ್ದಿ ರೆಸಿಪಿ ಹೇಳು ನಮ್ಮ ವೀಕ್ಷಕರು. ಒಬ್ಬಟ್ಟು ಮಾಡ್ಬೇಕು, ಅನ್ನ ಸಾಂಬಾರ್ ಮಾಡ್ಬೇಕು, ಕೋಸಂಬರಿ ಮಾಡ್ಬೇಕು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಸಾಸಿವೆ ಲೈಟಾಗಿ ಫ್ರೈ ಮಾಡ್ಕೊಂಡು, ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿನ ಮಿಕ್ಸಿಗೆ ರುಬ್ಬಕ್ಕೆ ಹಾಕೊಂಡವ್ರೆ. ಏನ್ ರೆಸಿಪಿ ಮಾಡ್ತವ್ರೆ, ಇದನ್ನು ರುಬ್ಬಕ್ಕೆ ಹಾಕತ್ತಿದ್ದಾರೆ. ಏನ್ ರೆಸಿಪಿ ಅಂತ ದೇವ್ರಾಣಿ ನಂಗಂತೂ ಗೊತ್ತಿಲ್ಲ. ಏನ್ ಮಾಡ್ತಿದ್ದಾರೆ ಮಾಡಾದ್ಮೇಲೆ ಹೇಳ್ತೀನಿ. ನಾನು ಹಬ್ಬದ ಅಡುಗೆ ಮಾಡ್ಬೇಕು, ಒಬ್ಬಟ್ಟು ಮಾಡಿ, ಅನ್ನ ಸಾಂಬಾರ್ ಮಾಡಿ, ಕೋಸಂಬರಿ ಮಾಡೋದ ಅಂತ ಅನ್ಕೊಂಡಿದ್ದೀನಿ. ಇವ್ರ ರೆಸಿಪಿ ನೋಡ್ಬಿಟ್ಟು ನಾನು ಅಡುಗೆ ಮಾಡೋದೇ ಮರ್ತೋಯ್ತದೆ. ಏನ್ ಮಾಡ್ತಿದ್ದಿ? ಅಡುಗೆನಾರೆ ಮಾಡ್ಕೊಡು ಮನೇಲಿ ಇವತ್ತು ವಿಶೇಷವಾಗಿ ಏನು ಮಾಡಲ್ಲ. ಪೂಜೆ ಮುಗಿಸಿ ಹೊರಗಡೆ ತಿರ್ಗಾಡ್ಕೊ ಬರ್ತೀನಿ ಅಂತ ಹೇಳಿದ್ದು, ಬಂದು ಸಡನ್ ಆಗಿ ಏನೋ ಒಂದು ರೆಸಿಪಿ ಮಾಡ್ತೀನಿ ಅಂತ ಇರೋ ಬರೋ ಸಾಮಾನೆಲ್ಲ ತಗೊಂಡು ರುಬ್ಬಕ್ ಹಾಕ್ತವ್ರು. ಏನ್ ರೆಸಿಪಿ ಅಂತಾನೆ ಗೊತ್ತಿಲ್ಲ. ನಾನಂತೂ ಕ್ರೀಮು ಕೂಡ ಹಾಕಿಲ್ಲ. ನ್ಯಾಚುರಲ್ ಬ್ಯೂಟಿ ನಂದು. ಏನ್ ರೆಸಿಪಿ ಹೇಳು? ಏನಕ್ಕೆ ಅದು ರೆಸಿಪಿ? ಏನಕ್ಕೆ? ಯಾಕೆ ಈ ಥರ ನನಗಾಗಿದೆ? ಏನಕ್ಕೆ ಅಂದರೆ ನಾನು ಇಷ್ಟೊತ್ತು ಗಂಟೆ ಕೇಳಿ ಸಾಕಾಯ್ತು. ಏನಕ್ಕೆ ಅಂದರೆ ಸಾಹೇಬ್ರು ಈ ಥರ ನಂಗೆ ಸಪ್ರೇಟಾಗಿ ತಿನ್ನಕ್ಕೆ ಮಾಡ್ಕಮ್ಮ, ಈ ಥರ ಮಾಡೋಕ್ಕೆ ನಂಗೆ ಅರ್ಧ ಮಾಡ್ಕೊ. ಇದಕ್ಕೆ ಸೀಬೆಕಾಯಿ ತಿನ್ನಕ್ಕೆ ಇದನ್ನ ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಈ ಮುಖ ಏನೋ ಮಾಡ್ತೈತೆ. ಅಯ್ಯೋ, ಅದು ಹೆಂಗೋ ಮಾಡ್ಕೊ ತಿಂತೈತೆ. ಅದೆಲ್ಲ ನೋಡ್ಕೊಬತ್ತೋ ರೆಸಿಪಿ ಗೊತ್ತಿಲ್ಲ. ನಂಗಂತೂ ಆಯ್ತಿಲ್ಲ. ಲೇಟಾಗಿ ತಿಂಡಿ ಮಾಡಿದ್ರೆ ಸುಸ್ತಾಯ್ತದೆ. 12 ಗಂಟೆಗೆ ತಿಂಡಿ ಮಾಡಿದ್ದು. ನಾನು ಸಪ್ರೇಟಾಗಿ ಮಾಡಿಕೊಂಡು ಸೀಬೆಕಾಯಿ ತಿಂತೀನಿ. ಅವರು ಏನಾರ ರೆಸಿಪಿ ಮಾಡಲಿ ತೋರಿಸ್ಕೊಡ್ತೀನಿ, ನೀವು ಮಾಡ್ಕೊ ತಿನ್ನಿ ಇಷ್ಟ ಆದರೆ. ತಿನ್ನೋಕ್ಕಾಗತ್ತೆ ಜಾಸ್ತಿ ಹಾಕಿದ್ರೆ. ಆಯ್ತು, ನೀವು ಈ ಥರ ಮಾಡ್ಕೊ ತಿಂತೀರಾ ಹೇಳಿ? ಅಷ್ಟೇ ತಿನ್ನೋದಂತೆ. ನಾನು ಜಸ್ಟ್ ಅದನ್ನ ಮಾತ್ರ, ಸೀಬೆಕಾಯಿ ಮಾತ್ರ ತಿಂತಿದ್ದೀನಿ. ಇಷ್ಟ ಆಗಲ್ಲ ನೋಡಿ. ಯಪ್ಪ ದೇವಾ, ನೀನ್ ತಿನ್ನು. ಎಡಿಟಿಂಗ್ ಮಾಡೋ ಹಂಗೆ ಹಾಕ್ತೀನಿ. ಹೆಂಗದೆ?
ಖಾರ ತಿನ್ಬೇಡ ಅಂತ ಹೇಳಿದ್ರು ತರಕಾರಿ ಎಲ್ಲಾನು ತಂದೈತೆ, ಫ್ರಿಜ್ಗೆ ಹಾಕ್ಬೇಕು. ನಾವೆಲ್ಲೋ ಹೊರ್ಗಡೆ ಹೋಗ್ತಾ ಇದೀವಿ, ಏನಕ್ಕೆ ಏನು ಅಂತ ಹೋಗಿ ಹೇಳ್ತೀವಿ. ಏನೋ ಸರ್ಪ್ರೈಸ್ ಇದೆ, ಬನ್ನಿ ನೋಡೋದ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಫುಲ್ ಸಾಹೇಬ್ರು ತಿಂತಾ ಇದ್ದಾರೆ ನೋಡಿಲಿ. ನಮ್ಗಂತೂ ಬೇಡಪ್ಪ ಬೇಡ. ಅದು ಯಾವ ಸ್ಟೈಲಲ್ಲಿ ತಿಂತವ್ರೆ ನೋಡಿ ಗುರು, ಬಾ ದೇವಾ.